ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನಾನು ಕೆಲಸಕ್ಕೆ ಹೋಗ್ತಾ ಇರೋದು. ಹೋಗುವ ಮೊದಲು ಇದು ಅರಿಶಿಣ, ಒಣಗಿಸಿದ ಅರಿಶಿಣ ಪೌಡರ್ ಮಾಡಲಿಕ್ಕೆ ಕೊಡಲಿಕ್ಕೆ ಇತ್ತು. ಇದು ನಮ್ಮ ಮನೆಯಲ್ಲಿ ಆಗಿದ್ದು. ಇದನ್ನು ಹಿಟ್ ಮಾಡಲಿಕ್ಕೆ ಕೊಟ್ಟು ಹೋಗುವಾಗ ಹಸ್ಬೆಂಡು ನನ್ನ ಜೊತೆಗೆ ಬರ್ತಾ ಇದ್ದಾರೆ ಇವತ್ತು. ರೀಸನ್ ಲಾಸ್ಟ್ ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನಾನು ವೈಟ್ ಗೌನ್ ಇಡುವ ಸ್ಟ್ಯಾಂಡ್ ಅಂದರೆ ರಾಡ್ ಏನುಂಟು ಅದನ್ನು ಮುರಿದು ಹಾಕಿದ್ದೆ. ಅದನ್ನು ಫಿಕ್ಸ್ ಮಾಡಿ ಕೊಡಬೇಕಷ್ಟೇ ಅವ್ರು ನನಗೀಗ. ಇಲ್ಲಿ ರಿಷಲ್ಗೆ ಫ್ರಂಟ್ ಹೇರ್ ಸ್ಟೈಲಿಗೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ನೀವು ಶಾರ್ಟ್ ನೋಡಿರ್ಬೋದು, ವೈಟ್ ಗೌನಲ್ಲಿ ಶೂಟ್ ಮಾಡಿದ್ದು. ನಾವು ಒಂದೇ ದಿನ 2 ಶೂಟ್ ಮಾಡಿರಲಿಲ್ಲ. ನೀತನಿಗೆ ಒಂದು ದಿನ ಮಾಡಿ ರಿಷಲಿಗೆ ಮತ್ತೆ ಮಾಡಿದ್ದು. ಬಿಕಾಸ್ 2 ಜನರಿಗೆ ಒಟ್ಟಿಗೆ ಮಾಡಿದರೆ ನಮಗೆ ಮತ್ತೆ ಕ್ಲೈಂಟ್ಸ್ ಬಂದರೆ ಕಷ್ಟ ಆಗ್ತದೆ ಅಂತ ಹೇಳಿ. ಹಸ್ಬೆಂಡು ಆಲ್ರೆಡಿ ಸ್ಟ್ಯಾಂಡ್ ಸರಿ ಮಾಡ್ತಾ ಇದ್ದಾರೆ. ಇಲ್ಲಿ ಇವರು ಮಾಡ್ತಾ ಇದ್ದಾರೆ ಹೇರ್ ಸ್ಟೈಲಿಗೆ ರೆಡಿ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬ್ರೈಡ್ಸ್ ಅಥವಾ ಇನ್ನು ಮುಂದೆ ಲೈಕ್ ಫಾಶ್ ಆಗಿ ಕಾಣಿಸಬೇಕು ಅಂತ ಹೇಳಿ ಐಡಿಯಾ ಇದ್ದವರು, ಅಂದರೆ ಅಕ್ಕನ ಮದುವೆ, ಅಣ್ಣನ ಮದುವೆ ಇದ್ದವರು, ರೆಡಿ ಆಗಲಿಕ್ಕಿದ್ರೆ, ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಿಕ್ಕಿದ್ದವರು ಬ್ರೌನ್ ಆ ಥರ ಅಥವಾ ಗೋಲ್ಡನಿಶ್ ಬ್ರೌನು ಯಾವುದಾದ್ರೂ ಒಂದು ಹೇರ್ ಕಲರ್ ಮಾಡಿಸ್ಕೊಂಡ್ರೆ ಹೇರ್ ಸ್ಟೈಲು ತುಂಬ ಅಂದರೆ ತುಂಬ ಫಾಶ್ ಕಾಣಿಸುತ್ತೆ. ಯಾವುದೇ ಹೇರ್ ಸ್ಟೈಲಿಗೆ ಹೈಲೈಟ್ಸ್ ಇರೋದ್ರಿಂದ ಹೇರ್ ಸ್ಟೈಲು ತುಂಬಾ ಫಾಶ್ ಆಗಿ ಕಾಣಿಸೋದು. ನೆಕ್ಸ್ಟ್ ಬಂದು ಹಸ್ಬೆಂಡ್ ಹೋದರು ಮಾಡಿ. ಅದರ ನಂತರ ನಾವು ಒಂದು ಕೂಪನ್ಸ್ ಡ್ರಾ ಮಾಡಿದ್ವಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಎವ್ರಿ ಮಂತ್ ಫಸ್ಟಿಗೆ ಡ್ರಾ ಆಗುತ್ತೆ. ಹೈಡ್ರಾ ಫೇಶಿಯಲ್ ಫ್ರೀ ಇರುತ್ತೆ ಒಬ್ಬರಿಗೆ. ಇವತ್ತು ಫರ್ಜಾನಾ ಅವರಿಗೆ ಬಂದದ್ದು ಹೈಡ್ರಾ ಫೇಶಿಯಲ್. ನೆಕ್ಸ್ಟ್ ಬಂದು ನಾನು ಮಧ್ಯಾಹ್ನ ಊಟಕ್ಕೆ ಮನೆಗೆ ಬಂದ ನಂತರ ನನ್ನ ಹಸ್ಬೆಂಡ್ ಮೊನ್ನೆ ತಂದ ಈ ಮಷೀನ್ ಏನುಂಟು ವಾಶ್ ಮಾಡೋದು, ಅದನ್ನು ನನ್ನ ಸ್ಕೂಟ್ರ್ ಮೇಲೆ ಟ್ರೈ ಮಾಡ್ತಾಯಿದ್ರು. ಯಾವುದೇ ಫಾಗಿಗೇನೆ ಹಾಕದೇನೆ ಮಾಡ್ತಾಯಿದ್ರು. ಜಸ್ಟ್ ನೀರಲ್ಲಿ ಎಷ್ಟು ಹೋಗ್ತದೆ ಅಂತ ಟ್ರಯಲ್ ನನ್ನ ಆ್ಯಕ್ಟಿವಾ ಮೇಲೆ ನಡೀತಾ ಇತ್ತು. ತುಂಬಾ ಕ್ಲೀನ್ ಆಗುತ್ತೆ. ಅವ್ರು ಏನು ಕೂಡ ಯೂಸ್ ಮಾಡದೆ ಜಸ್ಟ್ ನೀರಲ್ಲಿ ವಾಶ್ ಮಾಡಿದರೂ ಕೂಡ ಕ್ಲೀನ್ ಆಗ್ತಾ ಉಂಟು. ನೆಕ್ಸ್ಟ್ ಅಂಗಳ ಕ್ಲೀನ್ ಮಾಡಿ ನೋಡಬೇಕು. ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಇದು ಮಧ್ಯಾಹ್ನದ ನಂತರದ ವಿಡಿಯೋ. ಯಾಕಂದರೆ ಹೇರ್ ಸ್ಟೈಲ್ ಬೆಳಿಗ್ಗೆನೇ ಮಾಡಿದ್ದು, ನಮಗೆ ಸರಿಯಾದ ಬಿಸಿಲು ಎಲ್ಲ ಸಿಕ್ಕಿರಲಿಲ್ಲ. ನಮಗೆ ಶೂಟಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ನಾವು ಮತ್ತೆ ಮಧ್ಯಾಹ್ನ ಶೂಟ್ ಮಾಡಿದ್ದು. ನಮ್ಮ ಹತ್ರ ವೈಟ್ ಗೌನ್ಸ್ಗಳು ಇವೆ, 5ರಿಂದ 6 ಗೌನ್ಸ್ ಇದೆ, 6. ಇದು ಈಗ ತೋರಿಸ್ತಾ ಇರುವ ವಿಡಿಯೋದಲ್ಲಿದ್ದದ್ದು ಅದು ತುಂಬ ಶಾರ್ಟ್ ಗೌನ್. ಯಾರಾದರೂ ಶಾರ್ಟ್ ಇದ್ದರೆ ಅವರಿಗೆ ಬೆಸ್ಟ್ ಈ ಗೌನ್. ಹೊರಗಡೆ ಕ್ಲೈಂಟ್ಸ್ ಕೂಡ ಇದ್ದರು. ನಾನು ರೆಡಿ ಮಾಡಿ ಕೊಟ್ಟು ಮತ್ತು ನೀತಾ ಮತ್ತು ರಿಷೆಲೆ ಫೋಟೋಶೂಟ್ ಎಲ್ಲ ಮಾಡ್ಕೊಳ್ತಾ ಇದ್ದದ್ದು. ನಾನು ನಿರೋಷ ಹೊರಗೆ ನೋಡ್ಕೊಳ್ತಾ ಇದ್ವಿ. ಹಾಗೆ ಈ ಗೌನ್ ಏನುಂಟು ಅದು ಶಾರ್ಟ್ ಗೌನ್ ಆಗಿದೆ. ಯಾರಿಗಾದರೂ ಶಾರ್ಟ್ ಇದ್ದವರಿಗೆ ಇದು ಒಳ್ಳೆಯದು. ನಾವು ಫ್ರಂಟ್ ಹೇರ್ ಸ್ಟೈಲ್ ಮಾತ್ರ ಮಾಡ್ಕೊಂಡಿದ್ದು, ಬ್ಯಾಕ್ ಇದು ಹೇರ್ ಸ್ಟೈಲ್ ಮಾಡ್ಕೊಂಡು ಇಟ್ಕೊಂಡಿರಲಿಲ್ಲ. ಬಿಕಾಸ್ ನಮಗೆ ಅದು ವೇಸ್ಟ್ ಕೂಡ, ಹಿಂದ್ಗಡೆದು ಫೋಟೋಸ್ಗೆ ಬರಲ್ಲ ಅಲ್ಲ. ನಾವು ಜಸ್ಟ್ ಫಾರ್ ದ ಫೋಟೋಶೂಟಿಗೆ ಮಾಡಿರೋದ್ರಿಂದ ಫ್ರಂಟ್ ಏನು ಹೇರ್ ಸ್ಟೈಲ್ ಉಂಟು ಅದನ್ನು ಮಾತ್ರ ಮಾಡಿಕೊಂಡಿದ್ದು. ಜಸ್ಟ್ ಸ್ವಲ್ಪ ಮೇಕಪ್ ನಾನು ಮಾಡಿಬಿಟ್ಟಿದ್ದು. ರಿಷಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ನೀತಾ 2 ಗೌನ್ ಹಾಕಿ ಫೋಟೋಶೂಟ್ ಮಾಡಿದ್ದು, ರಿಷಲ್ 3 ಗೌನ್ ಹಾಕಿ ಫೋಟೋಶೂಟ್ ಮಾಡಿದ್ಲು. ರಿಷಲ್ಗೆ ಇದೊಂದು ಶಾರ್ಟ್ ಗೌನ್ ಹಾಕಬೇಕಂತ ತುಂಬಾ ಆಸೆ ಇತ್ತು. ಮತ್ತು ಅವಳ ಹೈಟಿಗೆ ಅದು ಸರಿ ಆಗ್ತಾ ಇತ್ತು. ಏನು ಕೂಡ ಹಿಲ್ಸ್ ಕೂಡ ಹಾಕಿರಲಿಲ್ಲ ಅವಳು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಗೌನ್ ಯಾರಿಗಾದರೂ ರೆಂಟಿಗೆ ಬೇಕಾದರೆ ಫುಲ್ ಸೆಟ್ ನಮ್ಮದು ತುಂಬ ಕಡಿಮೆಯಲ್ಲಿ ಉಂಟು. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ನಡೀತಾ ಇರೋದು ಬಾಕ್ಸ್ ಫೋಲ್ಡಿಂಗ್. ನನ್ನ ಹತ್ರ ಮೊದಲು ನಿಮಗೆ ಗೊತ್ತಿರುವ ಹಾಗೆ ಐನಿಂಗ್ ಬೋರ್ಡ್ ಇರಲಿಲ್ಲ. ಹೊಸದು ಸ್ಟೀಮ್ ಐನಿಂಗ್ ಕೂಡ ಈಗ ಬಂದಿದೆ. ಹೊಸದು ಬರ್ತಾ ಇರುವಾಗ ನಾವು ಹೊಸದು ಐಟಮ್ಸನ್ನು ತಗೊಳ್ತಾ ಇರಬೇಕು. ಸ್ವಲ್ಪ ಜನರಿಗೆ ಪಾಪ ನೆನಪೇ ಇರೋದಿಲ್ಲ ಸಾರಿದು ರೇಟ್ ಟ್ಯಾಗನ್ನು ತೆಗಿಲಿಕ್ಕೆ. ನಾವು ಈಗ ಈ ಥರ ಬರ್ಕೊಂಡು ಹೈಟ್ ಲೆಂತ್ ಸೈಜ್ ಬರೆದು ಮತ್ತೆ ನಮಗೆ ಬಾಕ್ಸ್ ಫೋಲ್ಡಿಂಗಿಗೆ ರೆಡಿ ಮಾಡಿಕೊಳ್ಬೇಕಾಗ್ತದೆ. ಸ್ವಲ್ಪ ನನಗೆ ಚಿಕ್ಕದಾಯಿತು ಅಂತ ಅನಿಸ್ತಾ ಉಂಟು ಇಸ್ತ್ರಿ ಬೋರ್ಡ್. ನೋಡಬೇಕು, ಇದನ್ನು ಮನೆಗೆ ತಗೊಂಡೋಗಿ ಸಲೋನಿಗೆ ಬೇರೆದು ಆರ್ಡ್ರ್ ಮಾಡಬೇಕಾಗತ್ತೆ. ಅದರ ನಂತರ ನಾವೊಂದು ಶೂಟ್ ಮಾಡಿಕೊಂಡ್ವಿ. ಯಾವುದಕ್ಕೆ ನಮ್ಮ ಶಾರ್ಟಿಗೆ
ಇದು ನಾವು ಡ್ರೆಸ್ ಆಲ್ರೆಡಿ ತಂದಿದ್ವಿ ಸಲೋನಿಗೆ, ಸೊ ನಾವು ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಇದು ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿದರೆ, ಒಂದು ಶಾರ್ಟ್ ಮಾಡಲಿಕ್ಕೆ ನೋಡುವಷ್ಟು ಈಸಿ ಇರೋದಿಲ್ಲ. ನಾನು ಶಾರ್ಟಲ್ಲಿ ಹಾಕ್ತೀನಲ್ಲ, ಅದು ಆ ಥರ ಇರೋದೇ ಇಲ್ಲ ಆಗ್ಬೋದಾ, ಬಿಕಾಸ್ ನಾವು ಎಷ್ಟು ಸಲ ಟೇಕ್ ತೊಗೊಳ್ಬೇಕಂತ ಇಲ್ಲ. ಒಬ್ಬರು ಮರೆತರೆ ಇನ್ನೊಬ್ಬರು ಮರೀತಾರೆ, ಇನ್ನೊಬ್ಬರು ಮರೆತರೆ ಇನ್ನೊಬ್ಬರು ಮರೀತಾರೆ. ಫಸ್ಟ್ ಆಫ್ ಆಲ್ ನನಗೆ ಕಷ್ಟ ಆಗಿರ್ತದೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೇ. ಹೇಗಾದರೂ ಒಂದು ನಾನು ಕಲಿತೀನಿ, ನಾನು ಪರ್ಫೆಕ್ಟ್ ಆದ ನಂತರನೇ ಅವರು ಸ್ಟಾರ್ಟ್ ಮಾಡ್ಕೊಳ್ಳೋದು. ನಾನು ಸ್ಟಾರ್ಟ್ ಮಾಡಿದ ನಂತರ ಇವರಿಬ್ಬರು ಮರೆಯೋದು, ಇವರಿಬ್ಬರು ಒಂದು ಪರ್ಫೆಕ್ಟ್ ಶಾಟ್ ಕೊಟ್ಟ ತಕ್ಷಣ ನಾನು ಮರೆಯೋದು. ಇದು ಕಾಮನ್ ನಮ್ಮದು. ಸೊ ಒಂದೊಂದು ಸಲ ಈಗ ಅನಿಸ್ತದೆ, ಅಯ್ಯೋ ದೇವರೇ, ನಾವು ಎಷ್ಟು ವೀಡಿಯೋಗಳನ್ನು ನೋಡಿ ಇಷ್ಟ ಆಗ್ತದೆ, ಆದರೂ ಕೂಡ ಒಂದು ಲೈಕ್ ಕೂಡ ಮಾಡೋದಿಲ್ಲ ಅಥವಾ ಒಂದು ಕಮೆಂಟ್ ಕೂಡ ಮಾಡಲ್ಲ, ಹಾಗೆ ಮಾಡ್ತೀವಲ್ಲ ಅಂತ ಅನಿಸುತ್ತೆ. ಅದ್ರ ನಂತರ ಉಂಟಲ್ಲ, ನಾನು ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅದರ ನಂತರ ನನಗೆ ಜನರಲಿ ಆಗಿ ಅದು ಇಷ್ಟ ಆಗ್ತಾ ಉಂಟು ಅಂತ ಹೇಳಿದರೆ ನಾನು ಫಸ್ಟ್ ಒಂದು ಲೈಕ್ ಕೊಟ್ಟು ಬಿಡ್ತೀನಿ. ಯಾಕಂದರೆ ನಮ್ಮ ಕಷ್ಟ ನಮಗೆ ಗೊತ್ತಾದಾಗ ಬೇರೆಯವರ ಕಷ್ಟನೂ ನಮಗೆ ಗೊತ್ತಾಗ್ತದಲ್ಲ. ಇದು 2 days ಇದು ವಿಡಿಯೋ. ಇದು ನೆಕ್ಸ್ಟ್ ಡೇ ನಾನು ವಾಕಿಂದ ಬಂದ ನಂತರ ಇವರಿಬ್ಬರು ಕಿಚನಲ್ಲಿ ಇದ್ದರು. ನನ್ನ ಮಗ ಬೆಳಿಗ್ಗೆ ಎದ್ದ ತಕ್ಷಣ ಹಸ್ಬೆಂಡ್ ಕಿಚನಲ್ಲಿ ಇರ್ತಾರೆ, ಸೊ ಅವನು ಅಲ್ಲಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾನೆ. ನಾನು ವಾಕಿಂಗಿಗೆ ಹೋಗಿದಾಗ ನನ್ನ ಹಸ್ಬೆಂಡ್ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಮಗನಿಗೆ ಏನೆಲ್ಲ ಆಗಬೇಕೋ ಅದನ್ನು ನೋಡ್ಕೊಳ್ತಾರೆ, ಟಿಫಿನಿಗೆ ಅಥವಾ ಯಾವುದಕ್ಕೆಲ್ಲ ಬೇಕು. ಅದರ ನಂತರ ಬಂದು ನಾನು ಮಾಡ್ಕೊಳ್ತೀನಿ. ಅವರು ಅವನಿಗೋಸ್ಕರ ಏನೆಲ್ಲ ಬೇಕು ಅದನ್ನು ಮಾಡೋದ್ರಿಂದ ನನಗೆ ವಾಕಿಂಗಿಗೆ ಹೋಗಲಿಕ್ಕೆ ಸಿಗತ್ತೆ. ಸೊ ನಾವು ಇಬ್ಬರು ಕೂಡ ಅರ್ಥ ಮಾಡ್ಕೊಳ್ತೀವಿ. ಅವರು ಬೆಳಿಗ್ಗೆದು ಮಗನ ಬ್ರೇಕ್ಫಾಸ್ಟ್ ಒಂದು ಮಾಡಿಕೊಂಡು ಅವನಿಗೆ ಕೊಟ್ಟು ಬಿಟ್ಟಿದ್ರೆ ನಾನು ಬಂದು ನನ್ನ ಕೆಲಸ ಮಾಡ್ಕೊಳ್ಬೋದು, ಈಸಿ ಆಗುತ್ತೆ, ಮತ್ತು ನನಗೆ ವಾಕಿಂಗಿಗೆ ಹೋಗಲಿಕ್ಕೆ ಕೂಡ ಸಿಗತ್ತೆ. ಈಗ ಅವರು ಅವನ ಕೆಲಸ ಮಾಡ್ತಾ ಇದ್ದಾರೆ, ಹೊರಡಿಸೋದು. ನಾನಿಲ್ಲಿ ಈಗ ನನ್ನ ಕಿಚನ್ ಕೆಲಸ ಎಲ್ಲ ಮುಗಿಸಿ ಆಗಿದೆ. ಲಂಚಿದು ಕೆಲಸ ಎಲ್ಲ ನಾನು ಮಾಡ್ಕೊಂಡಿದ್ದೀನಿ. ಈಗ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಅರ್ಥ ಮಾಡ್ಕೊಳ್ಳೋದ್ರಿಂದ ನಮ್ಮಿಬ್ಬರಿಗೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ. ಇನ್ನೊಂದು ತುಂಬ ಜನ ಕೇಳ್ತಾ ಇದ್ರಿ, ಸಲೋನಲ್ಲಿ ಬಂದವರು ಕೇಳ್ತಾ ಇದ್ದರು, ನಿಮ್ಮ ಹಸ್ಬೆಂಡ್ ಇದು ಕೈ ಹೇಗೆ ಉಂಟು ಈಗ ಅಂತ. ಅವರ ಕೈ ತುಂಬಾ ಸರಿಯಾಗಿದೆ, ಡೈರೆಕ್ಟ್ ಫುಲ್ ಮೇಲೆ ಹೋಗುತ್ತೆ. ಈಗ ಅವರಿಗೆ ಆಫೀಸ್ ರೀಜಾಯಿನ್ ಆಗಲಿಕ್ಕೆ ಆಲ್ರೆಡಿ ಹೇಳಿದ್ದಾರೆ ಡಾಕ್ಟ್ರು ಕೂಡ, ಮತ್ತು ಅವರ ಆಫೀಸ್ ಥ್ರೂಯಿಂದ ಕೂಡ ಅವರಿಗೆ ಕರೆದಿದ್ದಾರೆ. ಬಟ್ ಅವರು ಹೋಗ್ತಾ ಇಲ್ಲ, ನಮಗೋಸ್ಕರ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನನ್ನ ಬಿಸ್ನೆಸ್ ಒಳ್ಳೆಯದು ರನ್ ಆಗ್ತಾ ಇರೋದ್ರಿಂದ ನನಗೆ ಟೈಮ್ ಇಲ್ಲ. ಇನ್ನೊಂದು ಮಗನಿಗೆ ಒಂದು LKG UKG ತನಕ ಒಂದು ಸಾಧಾರಣ ನಮ್ಮ ಸಮಯ ಬೇಕು. ಈಗ ಅವನು ಮಾತಾಡ್ತಾನೆ, ಆದರೂ ಕೂಡ ಇನ್ನು ವಾಪಸ್ ಅವನು ಡಿಲೇ ಆಗೋದು ಬೇಡ, ಡಲ್ ಆಗೋದು ಬೇಡ ಅಂತ ಹೇಳಿ ಅವರು ಪಾಪ ಅವರ ಜಾಬನ್ನು ಕ್ವಿಟ್ ಮಾಡಿ ನಮಗೋಸ್ಕರ ಈಗ ಅವರು ನನಗೋಸ್ಕರ ಮಗನನ್ನು ನೋಡ್ಕೊಳ್ತಾ ಇರೋದು. ಮಗ ಈಗ ಸ್ಕೂಲಿಗೆ ಹೊರಟಿದ್ದ, ಸೊ ನಾನು ಬಾಯ್ ಮಾಡ್ತಾ ಇದ್ದೆ. ಇನ್ನೊಂದು ಅವರೀಗ ನಮಗೆ ತೋಟ ನೋಡ್ಕೊಳ್ಳಿಕ್ಕೆ ಇರೋದ್ರಿಂದ ಅವರಿಗೆ ಅದರಿಂದನೇ ಇನ್ಕಮ್ ಬರುತ್ತೆ. ಸೊ ಅವರ ಸ್ಯಾಲ್ರಿ ತೋಟದಿಂದ ಬರುತ್ತೆ, ಸೊ ಅವರಿಗೆ ಲಾಸ್ ಏನಿಲ್ಲ. ಇನ್ನೊಂದು ಅವರು ಏನು ಜಾಬ್ ಮಾಡ್ತಿದ್ರು ಅಂತ ಸ್ವಲ್ಪ ಜನ ಕೇಳ್ತಾ ಇದ್ರಿ. ಅವರು ಟೊಯೋಟಾದಲ್ಲಿ ಸರ್ವಿಸ್ ಅಡ್ವೈಸರ್ ಆಗಿ ವರ್ಕ್ ಮಾಡ್ತಾಯಿದ್ರು ಮಂಗಳೂರು ಪಡೀಲಲ್ಲಿ. ತುಂಬ ವರ್ಷ ಮಾಡಿದ್ದಾರೆ. ಮೊದಲು ಫಾರ್ಡಲ್ಲಿ ಮಾಡ್ತಾಯಿದ್ರು, ಈಗ ಸದ್ಯದಲ್ಲಿ ಟೊಯೋಟಾದಲ್ಲಿ ಮಾಡ್ತಾ ಇದ್ದದ್ದು. ಈಗ ಕ್ವಿಟ್ ಮಾಡಿದ್ದಾರೆ. ಬಟ್ ನನ್ನ ಲೆಕ್ಕದಲ್ಲಿ ಕ್ವಿಟ್ ಮಾಡಿ ನಮಗೇನೋ ಲಾಸ್ ಇಲ್ಲ, ಬಿಕಾಸ್ ಈಗ ತೋಟದಲ್ಲಿ ಲಾಭ ಇರೋದ್ರಿಂದ ಮತ್ತು ಊರಲ್ಲಿ ಸ್ಯಾಲ್ರಿ ಇಲ್ಲದೇ ಇರೋದ್ರಿಂದ ಅಷ್ಟೆಲ್ಲ ಅವರಿಗೆ ಅವರ ಸ್ಯಾಲ್ರಿ ತೋಟದಿಂದನೇ ಬರುತ್ತೆ. ಸೊ ಲಾಸ್ ಏನಿಲ್ಲ ಅಂತ ಅನಿಸುತ್ತೆ ನನಗೆ. ಮೊದಲು ತೋಟದ ಕೆಲಸ ಆಗಲಿ ಮನೆಯಲ್ಲಿ ಬಾಕಿ ಏನು ಕೆಲಸ ಇದ್ದರೂ ಅತ್ತೆನೇ ಮಾಡ್ತಾಯಿದ್ರು, ಆಗ ನಮಗೆ ತುಂಬ ಈಸಿ ಆಗ್ತಿತ್ತು. ಈಗ ಅತ್ತೆಗೆ ಕಾಲಿದು ಆಪ್ರೇಷನ್ ಆಗಿರೋದ್ರಿಂದ ಅವರಿಗೆ ಏನು ಕೂಡ ಅಷ್ಟು ಕೆಲಸ ಆಗಲ್ಲ. ಸೊ ಒಬ್ಬರು ಮನೆಯಲ್ಲಿ ಬೇಕೇ ಬೇಕು. ಸೊ ಅದರಿಂದ ನನಗೀಗ ಈಸಿ ಆಗುತ್ತೆ. ಸೊ ಇವತ್ತು ಬುಧವಾರ ಆಗಿರೋದ್ರಿಂದ ನಮಗೆ ವೆಜ್, ನಾನು ನಮ್ಮ ಮನೆಯಲ್ಲಿ ಬುಧವಾರ ಶುಕ್ರವಾರ ಕಪ್ಪು ತಿಂಗಳಲ್ಲಿ ವೆಜ್ ಇರುತ್ತೆ. ಸೊ ಒಂದು ಸಾಂಬಾರು ಮಾಡಿದ್ದೆ ನಾನು. ಈ ಸಾಂಬಾರು ಮಾಡಿದ್ದು ಮೊನ್ನೆ ನಾವು ಇದು ಮಾಡಿದ್ರಲ್ಲ, ಶಾರ್ಟ್ ಗೇಮ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಮತ್ತು ನಾನು. ಅದರಲ್ಲಿ ಅವರು ಪಿಂಕ್ ದಾಲ್ ಕೊಟ್ಟಿದ್ರಲ್ಲ ನನಗೆ, ಅದ್ರದ್ದು ಆಗ್ಬೋದಾ. ಅವ್ರು ನನಗೆ ಕೇಳ್ತಾಯಿದ್ರು, ನೀನು ಆ ದಾಳಲ್ಲಿ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ. ಬೇಳೆ
ಕನ್ನಡದಲ್ಲಿ ಆದರೆ. ಸೊ ನೆಕ್ಸ್ಟ್ ಬಂದು ಇದು ಬದನೆಕಾಯಿ. ಒಂದೇ ಬದನೆಕಾಯಿ ಆಗಿತ್ತು ಗಿಡಕ್ಕೆ, ಅದು ಜಾಸ್ತಿ ಆಗಬೇಕಲ್ಲ, ಸೊ ನಾನು ಅದಕ್ಕೆ 2 ಈರುಳ್ಳಿ 2 ಟೊಮೆಟೊ ಹಾಕಿ ಅದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ದು. ಒಂದೇ ಬದನೆಕಾಯಿ ಇದ್ದದ್ದು, ಸೊ ಆಪ್ಷನ್ ಇರಲಿಲ್ಲ. ನೆಕ್ಸ್ಟ್ ನೀತ ಬದನೆಕಾಯಿ ಎಲ್ಲ ತಿನ್ನಲ್ಲ, ತರಕಾರಿಯೇ ತಿನ್ನಲ್ಲ, ಬೇಳೆ ಸಾರೊಂದು ತಿಂತಾಳೆ. ಅದಕ್ಕೆ ಬೇಳೆ ಸಾರು ಮತ್ತು ಅವಳಿಗೆ ಹಪ್ಪಳ ಕೊಟ್ಟಿದ್ದೆ, ಸೊ ಅವಳು ತೊಗೊಂಡೋಗಿದ್ದಾಳೆ. ಮತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇದು ಇಡ್ಲಿ ಮತ್ತು ದೋಸೆ 2 ಕೂಡ ಇತ್ತು, ಸೊ ನಾನು ಅದಕ್ಕೆ ಚಟ್ನಿ ಮಾಡಿದ್ದೆ. ಇದು ಮಾವಿನಕಾಯಿ ಹಾಕಿದ ಚಟ್ನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾವಿನಕಾಯಿ ಆಗಿದೆ. ಅದು ನನ್ನ ಹಸ್ಬೆಂಡ್ ಒಂದು ಗಿಡ ಹಾಕಿದರು, ಅದಕ್ಕೆ ಒಂದು ಸ್ವಲ್ಪ ಆಗಿದೆ, ಅವರು ಅದು ತೆಗಿಲಿಕ್ಕೆ ಕೊಡೋದಿಲ್ಲ, ಸೊ ನಾನು ಅತ್ತೆದು ಹಳೆದು ಮರದೇ ತೆಗೆದು ಮಾಡೋದು. ಸೊ ನೆಕ್ಸ್ಟ್ ಬಂದು ನನಗೆ ಒಂದು ಶಾರ್ಟ್ ಮಾಡಲಿಕ್ಕೆ ಇತ್ತು, ಬಾಕ್ಸ್ ಫೋಲ್ಡಿಂಗ್ ಐನಿಂಗ್ ಇದು, ಸೊ ಅದರದ್ದು ಶೂಟ್ ಮಾಡಿಕೊಂಡ್ವಿ. ಸ್ಟೀಮ್ ಐನಿಂಗ್ ಇದು ಡಿಫ್ರೆನ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಸ್ಟೀಮ್ ಈ ಥರ ಬರುತ್ತೆ, ಅದರಿಂದ ನೀರು ಕೂಡ ಸ್ಪ್ರೇ ಆಗುತ್ತೆ, ಒಳ್ಳೆಯದಾಗತ್ತೆ. ನೀವು ಕೂಡ ಮನೆಯಲ್ಲಿ ಕೂಡ ತೊಗೊಳ್ಬೋದು ಈ ಐನಿಂಗ್, ಬಿಕಾಸ್ ಬರ್ನ್ ಆಗುವ ಚಾನ್ಸಸ್ ಇಲ್ಲ. ನೀರು ಹಾಕಿಯೇ ಯೂಸ್ ಮಾಡಬೇಕು ಆಗ್ಬೋದು, ನೀರಿಲ್ಲದೆ ಯೂಸ್ ಮಾಡಿದರೆ ಬರ್ನ್ ಆಗುವ ಚಾನ್ಸಸ್ ಉಂಟು. ಮತ್ತು ಒಳ್ಳೆ ಕೂಡ ಬೀಳತ್ತೆ, ಯಾವುದಾದ್ರೂ ಲೈನ್ಸ್ ಎಲ್ಲ ಇದ್ದರೆ ರಪ್ಪ ಹೋಗುತ್ತೆ. ಸೊ ನನಗೆ ಈ ಥರ ಶಾರ್ಟಿಗೆ ಬೇಕಿತ್ತು, ನಾನು ಮಾಡ್ಕೊಳ್ತಾ ಇದ್ದೆ. ಇದು ನನ್ನದು ಮದುವೆ ಸೀರೆ ಆಗ್ಬೋದಾ, ನಮ್ಮಲ್ಲಿ ರೆಡ್ ಸೀರೆಯೇ ಕೊಡೋದು ಜಾಸ್ತಿಯಾಗಿ, ಬಟ್ ಇದು ನನ್ನದು ಮದುವೆ ಸೀರೆ. ಈ ಥರ ಬಾಕ್ಸ್ ಫೋಲ್ಡಿಂಗ್ ಮಾಡಿ ನಾವು ಕೊಡ್ತೀವಿ, ಫುಲ್ ರೆಡಿ ಇರುತ್ತೆ, ಜಸ್ಟ್ ನೀವು ಉಟ್ಕೊಂಡಿದ್ರೆ ಆಯಿತು. ತುಂಬ ಜನ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸ್ವಲ್ಪ ಜನರಿಗೆ ಐಡಿಯಾ ಇರಲ್ಲ ಸಲೂನಲ್ಲಿ ಮಾಡ್ತಾರೆ ಅಂತ ಹೇಳಿ, ಸ್ವಲ್ಪ ಜನ ಟೇಲರ್ಸೇ ಮಾಡೋದು ಅಂತ ಅಂದ್ಕೊಳ್ತಾರೆ. ಸೊ ಈ ಥರ ಬಾಕ್ಸ್ ಫೋಲ್ಡಿಂಗ್ ನಂತರನೂ ಓಪನ್ ಮಾಡಿದರೂ ಕೂಡ ನಿಮಗೆ ಪ್ಲೀಟ್ಸ್ ಸಿಗತ್ತೆ. ಇಷ್ಟು ಚಂದ ಬಂದರೆ ಅದು ನಿಮಗೆ ಎಲ್ಲಿ ಕೂಡ ಏನು ಕೂಡ ಶೇಕ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಈ ವಿಡಿಯೋಸ್ಗೋಸ್ಕರ ನಾವು ಶಾರ್ಟಿಗೋಸ್ಕರ ಎಲ್ಲ ಮಾಡ್ತೀವಲ್ಲ, ಆದ ನಂತರನೂ ಅದರದಕ್ಕೆಲ್ಲ ತೆಗೆದಿಡುವ ಕೆಲಸ ಯಾರಿಗೂ ಬೇಡ. ಈಗ ಆಪ್ಷನ್ ಇಲ್ಲ ಶಾರ್ಟ್ಸ್ ಹಾಕದಿದ್ದರೆ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದರೆ, ಅಥವಾ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದರೆ ನಮಗೆ ಕೆಲಸನೇ ಬರಲ್ಲ ಅಂತ ಹೇಳುವ ಪರಿಸ್ಥಿತಿಗೆ ಜನ ಬಂದು ಮುಟ್ಟಿದ್ದಾರೆ. ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಇದ್ದಾರೆ ಅವರಿಗೆ ನೋಡಿ ಜನ ಬರೋದು, ಆ ಪರಿಸ್ಥಿತಿಗೆ ಬಂದಿದೆ ನಮ್ಮ ಸಲೂನ್ ಇಂಡಸ್ಟ್ರಿ. ಸೊ ಮಾಡಲೇಬೇಕಾಗತ್ತೆ. ನೆಕ್ಸ್ಟ್ ಬಂದು ನಾನು ಇವತ್ತು ಕಲರ್ ಥೇರಿಯನ್ನು ತಗೊಳ್ತಾ ಇದ್ದೆ ಇವರಿಗೆ. ಆ್ಯಕ್ಚುಲಿ ಕಲರ್ ಥೇರಿ ಆಲ್ಮೋಸ್ಟ್ ಎಲ್ಲ ಬ್ಯೂಟಿಷನ್ಗಳಿಗೆ ಅಥವಾ ಮೇಕಪ್ ಆರ್ಟಿಸ್ಟ್ಗಳಿಗೆ ಗೊತ್ತಿರಲೇಬೇಕು. ಕಲರ್ ಥೇರಿ ತಗೊಳ್ಳುವಾಗ ನಾನು ಯಾವತ್ತೂ ಕೂಡ ಕೆಳಗೆ ಕೂರ್ತಿಯೇ ತಗೊಳ್ಳೋದು, ಬಿಕಾಸ್ ಈಸಿ ಆಗುತ್ತೆ, ಹೆಲ್ಪ್ ಆಗುತ್ತೆ. ಶೋಕಿ ತೋರಿಸ್ಲಿಕ್ಕೆ ಹೋಗಿದ್ರೆ ಕಲೀಲಿಕ್ಕೆ ಸಿಗೋದಿಲ್ಲ ಅಂತ ಹೇಳಿ. ಇನ್ನೊಂದು, ನಾವು ಕಲಿಯುವಾಗ ನನಗೆ ಕಲರ್ ಥಿಯರಿ ಇರಲಿಲ್ಲ, ನಾನು ವಾಪಸ್ ಕ್ಲಾಸಸನ್ನು ತಗೊಂಡು ಕಲಿತದ್ದು. ಸೊ ಕಾಲಕ್ಕೆ ತಕ್ಕಂತೆ ನಾವು ಬದಲಿ ಆಗೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಅವರಿಗೀಗ ಕಲಿಸ್ತಾ ಇರೋದು. ಪ್ರೈಮರಿ ಕಲರ್, ಸೆಕೆಂಡರಿ ಕಲರ್, ಪ್ರೈಮರಿ ಥರ್ಡರಿ ಕಲರ್ಸ್ ಎಲ್ಲ ಏನುಂಟು ಆ ಥರ ಎಲ್ಲ ನಾನು ಇವರಿಗೆ ಹೇಳಿಕೊಡ್ತಾ ಇರೋದು. ಬಿಕಾಸ್ ಅವರು ಈ 3 ಕಲರಿಂದ ಎಷ್ಟು ಕಲರ್ಸ್ ಮಾಡಬಹುದು ಅಂತ ಹೇಳಿ ಅವರು ಟ್ರೈ ಮಾಡಬೇಕಾಗ್ತದೆ. ನಾನು ಮೊನ್ನೆ ಮಂಗಳೂರಿಂದ ಬರುವಾಗ ಇದು ತೊಗೊಂಡು ಬಂದಿದ್ದೆ ಚಾರ್ಟನ್ನು. ಸೊ ಅದರಿಂದ ಒಂದು ಸ್ವಲ್ಪ ಈಸಿ ಆಯಿತು ಅವರಿಗೆ ಅರ್ಥ ಮಾಡಿಸಲಿಕ್ಕೆ. ಇಲ್ಲ ಅಂತ ಹೇಳಿದರೆ ನಾನು ಎಲ್ಲ ಕಲರನ್ನು ಬಡ್ದು ಮತ್ತೆ ತೋರಿಸಬೇಕಿತ್ತು. ಜಸ್ಟ್ ಫಾರ್ ಐಡಿಯಾಸ್ ಅಂತ ಹೇಳ್ತೀವಲ್ಲ, ಮಾಡೋದು ಮಾಡಲೇಬೇಕು, ಬಟ್ ಒಂದು ನನಗೆ ಈಸಿ ಆಗುತ್ತೆ ಅವರಿಗೆ ಅರ್ಥ ಮಾಡಿಸಲಿಕ್ಕೆ ಅಂತ ಹೇಳ್ಬೋದು. ಸೊ ಈ ಥರ ನಾನು ಇವತ್ತು ಕಲಿಸ್ತಾ ಇರೋದು ಅವರಿಗೆ. ಇವತ್ತು ಅವರು ಕಲಿತು ಕಲರ್ಸನ್ನು ಮಾಡಿ, ನಾಳೆ ಅವರು ಡಯಾಗ್ರಾಮನ್ನು ಮಾಡಿ ಅದರಲ್ಲಿ ಡಯಾಗ್ರಾಮಲ್ಲಿ ತುಂಬಿಸಬೇಕು ಯಾವ ಕಲ್ಲರಿಂದ ಯಾವ ಕಲರ್ ನಾವು ಮಾಡ್ಬೋದು ಅಂತ ಹೇಳಿ, ಅಥವಾ ಅವರು ಎಷ್ಟು ಕಲರ್ಸ್ ಮಾಡಲಿಕ್ಕೆ ಆಗತ್ತೆ ಅವರ ಓನ್ ಬ್ರೈನನ್ನು ಯೂಸ್ ಮಾಡಿ ಅಂತ ಹೇಳಿ. ಈ ಥರ ನಾನು ಕಲಿತು 10 ಇಯರ್ಸ್ ಆಯಿತು. ಸ್ವಲ್ಪ ಜನ ಕೇಳ್ತಾ ಇರ್ತೀರಾ ಎಷ್ಟು ವರ್ಷ ಆಗಿದೆ ನೀವು ಕಲಿತು ಅಂತ ಹೇಳಿ. 10 ವರ್ಷ ಆಯಿತು. 10 ವರ್ಷದ ಮೊದಲು ಇದಕ್ಕೆಲ್ಲ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಇರಲಿಲ್ಲ. ಈಗ ತುಂಬ ಇಂಪಾರ್ಟೆನ್ಸ್ ಉಂಟು, ಬಿಕಾಸ್ ಆಫ್ ಹೈಲೈಟ್ಸ್ ಕಲರ್ಸ್ ಜಾಸ್ತಿ ಆಗಿದೆ, ಐ ಶ್ಯಾಡೋ ಕಲರ್ಸ್ ಜಾಸ್ತಿ ಆಗಿದೆ, ಮೇಕಪ್ಪಿಗೆ ಇದು ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಅದರಿಂದ ಈ ಥರ ಯೂಸ್ ಮಾಡಲಿಕ್ಕೆ ಕಲೀಲೇಬೇಕು.
ಈಗ ಎಲ್ಲ ಸ್ಕೂಲಲ್ಲಿ ಈ ಥರದ್ದೆಲ್ಲ ಉಂಟು ಕಲೀಲಿಕ್ಕೆ. ಮೊದಲೆಲ್ಲ ನಾವು ಸ್ಕೂಲಿಗೆ ಹೋಗುವಾಗ ನಾನು ಕಲಿತದ್ದು ಕನ್ನಡ ಮೀಡಿಯಮಲ್ಲಿ, ನಮಗೆಲ್ಲ ಇರಲಿಲ್ಲ ಕಲರ್ ಮಿಕ್ಸ್ ಮಾಡಿ ಎಲ್ಲ ಯೂಸ್ ಮಾಡಲಿಕ್ಕೆಲ್ಲ. ಬಟ್ ಈಗಿನ ಸ್ಕೂಲ್ಸ್ಗಳಲ್ಲಿ ಕಲರ್ ಮಿಕ್ಸಿಂಗ್ ಗೊತ್ತುಂಟು, ಅಂದರೆ ಯಾವ ಕಲರ್ ಹಾಕಿದರೆ ಯಾವ ಕಲರ್ ಆಗತ್ತೆ ಅಂತ ಹೇಳಿ. ಈ ಥರ ಎಲ್ಲನೂ ಅವ್ರು ಈ ಥರ ಎಲ್ಲ ಸ್ಕ್ವಾಚಸನ್ನು ಮಾಡಿ ಬೈ ಟು ಬೈ ಬರೆದಿಟ್ಕೊಳ್ಬೇಕು. ಮತ್ತು ಡ್ರೈಗ್ರಾಮಲ್ಲಿ ಮಾಡಿದರೆ ಆಯಿತು. ಸ್ವಲ್ಪ ಜನ ಹೇಳ್ತಾರೆ ನಮಗೆ ಬ್ಯೂಟಿಷಿಯನ್ ಕೋರ್ಸಿಗೆ ಇಷ್ಟೆಲ್ಲ ಯಾಕೆ ಚಾರ್ಜಸ್ ಮಾಡ್ತೀರಾ ಅಂತ ಹೇಳಿ. ಜಸ್ಟ್ ಐಬ್ರೋಸ್ ಇದು ಅದು ಅಂತ ಹೇಳಿ ಕಲಿಸೋದಾದರೆ ಆ ಕಾಸ್ಟ್ ಸ್ವಲ್ಪ ತೆಗೆದು ಕಲಿಸ್ಬೋದು. ನಾವು ಕೂಡ ಅಷ್ಟೇ ಕೊಟ್ಟು ಕಲ್ತಿರ್ತೀವಿ. ಅದರ ನಂತರ ಈ ಥರದ ನಾಲೆಜ್ಗಳು ನಿಮಗೆ ಸರಿಯಾದ ಪ್ರೊಫೆಷ್ನಲ್ ಸಲೂನ್ಗಳಲ್ಲಿಯೇ ಸಿಗೋದು. ಅಫ್ಕೋರ್ಸ್ ಸ್ವಲ್ಪ ಜಸ್ಟ್ ಫಾರ್ ದ ಒಂದು ಚೇರ್ ಹಾಕಿ ನಿಮಗೆ ಐಬ್ರೋಸ್ ಮತ್ತು ಹೇರ್ ಕಟ್ ಕಲೀಲಿಕ್ಕಿದ್ರೆ ಅಫ್ಕೋರ್ಸ್ ಸ್ವಲ್ಪ ಕಡಿಮೆಯಲ್ಲಿ ಆಗತ್ತೆ. ಬಟ್ ಪ್ರೊಫೆಷ್ನಲ್ ಆಗಿ ಕಲಿಯುವಾಗ ನಿಮಗೆ ಕಲೀಲಿಕ್ಕೆ ತುಂಬಾ ಇರುತ್ತೆ, ನೋಟ್ಸ್ ಕೂಡ ಮಾಡಲಿಕ್ಕೆ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಕೂಡ ಚಾರ್ಜಸ್ ಮಾಡಲೇಬೇಕಾಗತ್ತೆ. ನಿಮಗೆ ಊರಲ್ಲಿ ಆದರೆ ತುಂಬ ಕಡಿಮೆಯಲ್ಲಿ ಅಂತ ಹೇಳ್ಬೋದು. ನಮ್ಮ ಕ್ಲಾಸಸ್ಗಳು ಇಷ್ಟನ್ನೇ ಕಲೀಲಿಕ್ಕೆ ನಾನು 15,000 ಜಸ್ಟ್ ಫಾರ್ ದ ಕಲರ್ ಥೇರಿ ಕಲೀಲಿಕ್ಕೆ ಚಾರ್ಜಸ್ ಮಾಡಿ ಕಲ್ತಿದ್ದು ಉಂಟು. ಸೊ ಮಂಗಳೂರಲ್ಲಿ ಸಪ್ರೇಟ್ ಚಾರ್ಜಸ್ ಅಥವಾ ಬ್ಯಾಂಗ್ಳೂರಲ್ಲಿ ಹೇಗೆ ಅಂತ ಹೇಳಿದರೆ ಅವ್ರದ್ದು ಕೂಡ ತಪ್ಪಿಲ್ಲ, ಅವರಿಗೂ ಕೂಡ ರೆಂಟ್ ಅಷ್ಟೇ ಕಟ್ಟಬೇಕು. ಸಪ್ರೇಟ್ ಕ್ಲಾಸಸ್ಸಿಗೆ ಸಪ್ರೇಟ್ ಇರುತ್ತೆ. ಅಂದರೆ ಹೇರ್ ಕಟ್ಟಿಂಗ್ ಚಾರ್ಜಸ್ ಇಷ್ಟು, ಫೇಶಿಯಲ್ಸ್ಗೆ ಸ್ಕಿನ್ನಿಗೆ ಹೋದರೆ ಇಷ್ಟು, ಕಲರ್ ಥೇರಿ ವಿತ್ ಕಲರ್ಸಿಗೆ ಬಂದರೆ ಇಷ್ಟು ಚಾರ್ಜಸ್ ಅಂತ ಸಪ್ರೇಟ್ ಇರುತ್ತೆ. ಅದು ಇನ್ಕ್ಲೂಡಿಂಗ್ ಮಾಡಿ 1.5 to 2 lakhs ತನಕನೂ ಬರುತ್ತೆ ಮಂಗಳೂರಿಗೆ. ಆದರೆ ಬ್ಯಾಂಗ್ಳೂರಿಗೂ ಕೂಡ ಅಷ್ಟೇ 2.5 3 lakhs ತನಕನೂ ಬರುತ್ತೆ. ನಾವು ಊರಲ್ಲಿ ಇಷ್ಟು ಕಡಿಮೆಯಲ್ಲಿ ಕಲಿಸ್ತಾ ಇರುವಾಗ ಅವರಿಗೆ ಅನ್ನಿಸುತ್ತೆ ಇವರು ಕಲಿಸ್ತಾ ಇರೋದು ರಾಂಗ್ ಇರ್ಬೋದು, ಅದಕ್ಕೋಸ್ಕರ ಇವರು ಕಡಿಮೆಯಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಅವರಿಗೆ ಫೀಲ್ ಆಗೋದು. ಹಾಗೆ ಇರಲ್ಲ, ನಮಗೆ ರೆಂಟ್ ಕಡಿಮೆ ಇರುತ್ತೆ. ಸೊ ನಮಗೆ ಕಡಿಮೆ ಕಾಸ್ಟಲ್ಲಿ, ತುಂಬ ಅಲ್ಲ ಸ್ವಲ್ಪ ಕಡಿಮೆ ಕಾಸ್ಟಲ್ಲಿ ಕಲಿಸಲಿಕ್ಕೆ ಆಪ್ಷನ್ ಉಂಟು. ಅವರಿಗೆ ರೆಂಟ್ ಮೇಂಟೆನೆನ್ಸ್ ಅಂತ ಹೇಳಿ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಅಷ್ಟೇ ಚಾರ್ಜಸ್ ಅವರು ಮಾಡಲೇಬೇಕಾಗ್ತದೆ. ಸೊ ಅವರವರ ಏರಿಯಾಗೆ ತಕ್ಕಂತೆ. ಬಟ್ ನಾವು ಕಲ್ತಿರುವ ಏರಿಯಾ ಅಂದರೆ ನಾವು ಕಲ್ತಿರೋದು ಕೂಡ ಅವರಿಂದನೇ. ಬಟ್ ಆಗ ಎಲ್ಲ ನಮಗೆ ಊರಲ್ಲಿ ಇಷ್ಟು ಫಾಶ್ ಆದ ಸಲೂನ್ಸ್ ಇರಲಿಲ್ಲ. ಇಲ್ಲ ಅಂತ ಹೇಳಿದರೆ ಮೇ ಬಿ ನಾನು ಕೂಡ ಊರಲ್ಲಿಯೇ ಕಲಿತಾ ಇದ್ದೆ ಅಂತ ಅಂದ್ಕೊಳ್ತೇನೆ. ಸೊ ಅದಕ್ಕೋಸ್ಕರ ಈ ಮನೋಭಾವನೆ ಇಟ್ಕೊಳ್ಬೇಡಿ. ಸಿಟಿಯಲ್ಲಿ ಅಂದರೆ ಹೆವಿ ಸಿಟಿಯಲ್ಲಿ, ನಮ್ಮ ಮಡಂತ್ಯರು ಕೂಡ ಸಿಟಿಯೇ ಆದರೂ ಕೂಡ ದೊಡ್ಡ ಸಿಟಿಗಳಲ್ಲಿಯೇ ಮಾತ್ರ ಸರಿಯಾಗಿ ಕಲಿಸ್ತಾರೆ ಅಥವಾ ಸರಿಯಾದ ಕೆಲಸ ನಡೀತದೆ ಅಂತ ಹೇಳಿ ಅಂದ್ಕೊಳ್ಬೇಡಿ. ಊರಲ್ಲಿ ಕೂಡ ಈಗ ಒಳ್ಳೆ ಸಲೂನ್ಸ್ ಆಗಿದೆ. ಈ ಥರ ಎಷ್ಟೋ ಕ್ಲೈಂಟ್ಸ್ ಬರ್ತಾರೆ ನಮಗೆ, ಮಂಗಳೂರಲ್ಲಿ ಹೋಗಿ ಮಕ್ಕಳ ಹೇರ್ ಕಟ್ ಮಾಡಿ ಬಂದಿರ್ತಾರೆ 500 ರೂಪಾಯಿ ಕೊಟ್ಟು. ಅದರ ನಂತರ ಆ ಹೇರ್ ಹೇಗೆ ಅಂತ ಹೇಳಿದರೆ ಲೈಕ್ ಸ್ಟೆಪ್ ಕಟ್ ಮಕ್ಕಳಿಗೆ ಕೊಟ್ಟಾಗಿ ಇರುತ್ತೆ. ಆ ದಿನ ಸೆಟ್ ಮಾಡುವಾಗ ಅದು ತುಂಬಾ ಒಳ್ಳೆಯದಿರುತ್ತೆ. ಬಟ್ ನಾವು ಊರಲ್ಲಿ ಇರೋದ್ರಿಂದ ನಾವು ಇದನ್ನು ಕೂಡ ನೋಡ್ತೀವಿ. ಆ ಮಗು ಸ್ಕೂಲಿಗೆ ಹೋಗಬೇಕು, ಆ ಮಗು ಸ್ಕೂಲಿಗೆ ಹೇರ್ ಕಟ್ಕೊಂಡು ಹೋಗಬೇಕು. ಸೊ ಅದು ಅವಳಿಗೆ ಇರಿಟೇಷನ್ ಆಗಬಾರ್ದು, ಕಣ್ಣಿಗೆ ಬೀಳಬಾರ್ದು, ಇದನ್ನು ಯೋಚನೆ ಮಾಡಿ ಕಟ್ ಮಾಡ್ತೀವಿ. ಸಿಟಿಯಲ್ಲಿ ಹೇಗೆ ಅಂತ ಹೇಳಿದರೆ 2 ಜಡೆ ಕಟ್ಕೊಂಡು ಹೋಗಬೇಕಂತ ಏನೂ ಇಲ್ಲ ಅವರಿಗೆ. ಸೊ ಅದರಿಂದ ಊರಿನ ಸಲೂನ್ಸ್ಗಳನ್ನು ರಾಂಗ್ ಅಂತ ನಿಜಾನೂ ಅಂದ್ಕೊಳ್ಬೇಡಿ. ಇಷ್ಟು ಕಲರ್ಸ್ ಅವರು ಆಲ್ರೆಡಿ ಮಾಡಿ ಆಗಿದೆ, ಮಿಕ್ಸಿಂಗ್ ಮಾಡಿ. ಡೈಗ್ರಾಮ್ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ ಕಲರ್ಸ್ ಅವರು ಮಾಡಲಿಕ್ಕೆ ಉಂಟು, ಮಾಡ್ತಾನೆ ಇದ್ದಾರೆ. ನನಗೆ ಇದು ಪರ್ಪಲ್ ಕಲರ್ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾನು ಸಂಜೆ ಮನೆಗೆ ಬಂದರೆ, ಅಂದರೆ ರಾತ್ರಿಗೆ, ನನ್ನ ಹಸ್ಬೆಂಡ್ ಮತ್ತು ನಾವು ಡಿಸೈಡ್ ಮಾಡಿದ್ವಿ ಇವತ್ತು ಅವನ ಎಲ್ಲ ಹಳೆ ಕಾರುಗಳನ್ನು ವಾಪಸ್ ಕೊಡೋದು ಅಂತ. ಅವನಿಗೆ ನಾವು ನಿಮಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಹಸ್ಬೆಂಡ್ ಡೋರ್ ಕ್ಲೋಸ್ ಮಾಡಿದ್ದಾರೆ. ಸೊ ಅವನು ಹಸ್ಬೆಂಡಿಗೆ ವೇಟ್ ಮಾಡ್ತಾ ಇದ್ದಾನೆ. ಐ ಥಿಂಕ್ 8 month to 9 month ಆಯಿತು ಅವನ ಕಾರ್ಗಳನ್ನೆಲ್ಲ ತೆಗೆದಿಟ್ಟದ್ದು. ಇಷ್ಟೇ ರೀಸನ್ ತೆಗೆದಿಟ್ಟದ್ದು. ಅವನು ಕಾರ್ಗಳಲ್ಲಿ ಆಟ ಆಡ್ತಾ ಇರುವಾಗ ನಮ್ಮ ಹತ್ರ ಮಾತಾಡ್ತಾ ಇರಲಿಲ್ಲ. ಸೊ ಈಗ ಅವನು ಮಾತಾಡ್ತಾನೆ. ಸೊ ಅದರಿಂದ ನಾವು ಅವನಿಗೆ ವಾಪಸ್ ಕೊಡೋದು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ.
ಪ್ಯಾಕ್ ಮಾಡಿ ಇಡುವಾಗ ನಾವು ಸಾಧಾರಣ ಕಾರ್ಗಳನ್ನು ಬಿಸಾಡಿದ್ವಿ, ಯಾಕಂತ ಹೇಳಿದ್ರೆ ಒಂದಕ್ಕೆ ಈಗ ಕೂಡ ಎಲ್ಲ ಕಾರು ಸರಿ ಇಲ್ಲ ಆಗ್ಬೋದಾ. ನನ್ನ ಮಗನಿಗೆ ಕಾರ್ ತೆಗಿಸಿಕೊಟ್ರೆ ಅದು ಒಂದೇ ದಿನಕ್ಕೆ ಇರೋದು, ಅದು ರಾತ್ರಿ ಮಲಗುವ ಮೊದಲು ಕಟ್ಟಾಗಿಯೇ ಇರಬೇಕು. ಸೊ ಒಂದು ಕಾರಿಗೆ ಕೂಡ ಇದು ರಿಮೋಟ್ ಕಾರು, ಸೊ ರಿಮೋಟ್ ಹಾಳು ಮಾಡಿದ್ದಾನೆ. ಹಾಗೇ ಏನಾದರೂ ಒಂದು ಅಂದರೆ ಯಾವುದಾದ್ರೂ ವೀಲ್ ಇರೋದಿಲ್ಲ. ಆ್ಯಂಬುಲೆನ್ಸ್ ಆದರೆ ಅದು ಲಾಕ್ ಇರುತ್ತೆ ಅಲ್ಲ, ಸೊ ಆ್ಯಂಬುಲೆನ್ಸ್ ಇದು ಡೋರ್ ಓಪನ್ ಆದರೆ ಮಾತ್ರ ಅಲ್ಲ ಪೇಷಂಟಿಗೆ ಒಳಗೆ ಹಾಕ್ಬೋದು. ಸೊ ಅವನು ಜಜ್ಜಿ ಅದು ಆ್ಯಂಬುಲೆನ್ಸ್ ಇದು ಡೋರ್ ಹೇಗಾದರೂ ಮಾಡಿ ಓಪನ್ ಮಾಡ್ತಾನೆ. ಸೊ ಆ ಥರ ಹುಡುಗ ಅವನು. ಸೊ ಅವನ ಎಕ್ಸೈಟ್ಮೆಂಟ್ ಲೆವೆಲಿಗೆ ಇವತ್ತು ಹೇಳೋದೇ ಬೇಡ. ಸೊ ಅವನಿಗೆ ಖುಷಿಯಾಗಿದೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.